ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೂರ್ವಿಕಾ ಯೂಟ್ಯೂಬ್ ಚಾನಲ್. ಭುವನ್ ಅಂತ ಹೊಡೆದ್ರೆ ಲಾಸ್ಟಿಗೆ ನಮ್ಮ ಚಾನಲ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ಇವತ್ತು ಹಾಲಿನ ಪುಡಿಯನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಸಿಂಪಲ್ ಆಗಿರುವ ಸ್ವೀಟ್ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನು ಈ ಸ್ವೀಟ್ ರೆಸಿಪಿಗೆ 2 ಕಪ್ ಅಷ್ಟು ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ಈ ರೆಸಿಪಿಯನ್ನು ನೀವು ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, 2 ಕಪ್ಪು ಹಾಲಿನ ಪೌಡರ್ಗೆ ನಾನಿಲ್ಲಿ 1 ಕಪ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಗ್ಯಾಸ್ ಹಚ್ಚಿಲ್ಲ ಫ್ರೆಂಡ್ಸ್. ನೀರನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊದಲೇ ನಾವು ಗ್ಯಾಸ್ ಹಚ್ಚಿದ್ರೆ ಹಾಲಿನ ಪೌಡರೆಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ನೋಡಿ, ನಾನಿವಾಗ ಗ್ಯಾಸನ್ನು ಹಚ್ತಾ ಇದ್ದೀನಿ. ಇವಾಗ ಸ್ವಲ್ಪ ಬಿಸಿ ಆಗ್ತಾ ಹಾಲಿನ ಪೌಡರ್ ನೀರಿನ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಇದು ಚೆನ್ನಾಗಿ ನೋಡಿ ಈ ಥರ ನೀವು ಗಂಟುಗಳು ಇಲ್ದಂಗೆ ಕಲಿಸ್ಕೊಳೋದಕ್ಕೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ಈ ಥರ ನೀವು ಕಲಿಸ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಆದರೆ ಸ್ವೀಟ್ ರೆಸಿಪಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪನೂ ಗಂಟು ಇಲ್ದಾಗೆ ನೀವು ಕಲಿಸ್ಕೊಬೇಕಾಗುತ್ತೆ. ಇದನ್ನು ಸ್ಪೂನಿನ ಸಹಾಯದಿಂದ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಇವಾಗ ಮತ್ತೆ ನಾನು 1/4 ಕಪ್ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲೇ ಜಾಸ್ತಿ ನೀರು ಹಾಕಿ ನೀವು ಮಿಕ್ಸ್ ಮಾಡ್ಕೊಳಕ್ಕೆ ಹೋದರೆ ಅದು ಸ್ವೀಟ್ ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಗಂಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಒಡೆದೋಗೋದಿಲ್ಲ ಗಂಟೆಲ್ಲ. ಆದ್ದರಿಂದ ನೀವು 2 ಸಲ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ಈ ಥರ ತಿರುಗ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್. ನೀವು ಹಾಗೆ ಬಿಟ್ಟರೆ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನೀವು ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಯಾಕಂದರೆ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ. ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ. ಆದರೆ ತುಂಬ ಈಸಿ ಫ್ರೆಂಡ್ಸ್. 3 ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನೀವು ಸ್ವೀಟ್ ರೆಸಿಪಿಯನ್ನು ಮಾಡ್ಕೊಬೋದು. ಹಾಲಿನ ಪೌಡರ್, 1 ನಿಂಬೆಹಣ್ಣು, ಸ್ವಲ್ಪ ಸಕ್ಕರೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, 3 ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ತುಂಬ ಈಸಿಯಾದ ರೆಸಿಪಿಯನ್ನು ನೀವು ಮನೆಯಲ್ಲಿ ಮಾಡ್ಕೊಬೋದು ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇದಕ್ಕಿವಾಗ 1 ನಿಂಬೆಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದರ ಜ್ಯೂಸನ್ನು ನಾವು ಟೀ ಸೋಸೋದ್ರಲ್ಲಿ ಚೆನ್ನಾಗಿ ಸೋಸ್ಕೊಂಡು ನಾವು ಇದಕ್ಕೆ ಸ್ವಲ್ಪನೇ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಒಂದೇ ಸಲ ಹಾಕೋ ಅಗತ್ಯ ಇಲ್ಲ. ಒಂದೇ ಸಲ ಹಾಕಿದ್ರೆ ಹಾಲು ನೀಟಾಗಿ ಒಡೆಯೋದಿಲ್ಲ ಫ್ರೆಂಡ್ಸ್. ಹಾಲು ನೀಟಾಗಿ ಸ್ವಲ್ಪನೇ ನಿಂಬೆಹಣ್ಣು ಹಾಕ್ಕೊಂಡು ಒಡಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಆವಾಗ ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪನೇ ನಿಂಬೆಹಣ್ಣಿನ ರಸವನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೀವಿ. ನೋಡಿ, ಈ ಥರ ನೀವು ಅದನ್ನು ಚೆನ್ನಾಗಿ ಸೋಸ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವೀಟ್ ರೆಸಿಪಿ. ನೋಡಿ, ಸ್ವಲ್ಪನೇ ನಿಂಬೆಹಣ್ಣಿನ ಜ್ಯೂಸನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸ್ವೀಟ್ ರೆಸಿಪಿ ಇವಾಗ ರೆಡಿ ಆಗ್ತಾಯಿದೆ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಒಂದು ಸಲ ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ತಿರುವಿದ್ವಿ. ಇದನ್ನು ಮತ್ತೊಂದು ಸಲ ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪನೇ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡೋದ್ರಿಂದ ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿ, ಇವಾಗ ಯಾವ ಥರ ಗಟ್ಟಿ ಆಗ್ತಾಯಿದೆ ನಿಂಬೆಹಣ್ಣಿನ ಜ್ಯೂಸನ್ನು ನಾವು ಇದಕ್ಕೆ ಸೇರಿಸಿದ ಮೇಲೆ. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ಹೊಡೆಯುತ್ತಾ ಇದೆ ಹಾಲು. ಈ ಥರ ಗಟ್ಟಿಯಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವೀಟ್ ರೆಸಿಪಿ. ಸೊ ನೋಡಿ ಫ್ರೆಂಡ್ಸ್, ಆಗಲೇ ಅರ್ಧ ಭಾಗ ಇವಾಗ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಇದಕ್ಕಿವಾಗ ನಾವು ಶುಗರನ್ನು ಸೇರಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಲಿನ ಪೌಡ್ರಲ್ಲೇ ಆಲ್ರೆಡಿ ಶುಗರ್ ಇರುತ್ತೆ ಫ್ರೆಂಡ್ಸ್. ಸೊ ನೋಡಿ, ನೀವು ಹಾಕ್ಕೊಬೇಕಾಗುತ್ತೆ. ಸ್ವೀಟ್ ಜಾಸ್ತಿ ತಿನ್ನೋರು ಹಾಕ್ಕೊಬೋದು ಫ್ರೆಂಡ್ಸ್. ಇಲ್ಲ ನಾವು ಕಮ್ಮಿ ತಿಂತೀವಿ ಅನ್ನೋದಾದರೆ ಒಂದು ಅರ್ಧ ಕಪ್ಪಷ್ಟು ಸ್ವೀಟ್ ಶುಗರನ್ನು ಸೇರಿಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇದೆ. ಸೊ ನೋಡಿದ್ರಲ್ಲ, ಇದು ಇವಾಗ ನೋಡಿ ಈ ಅದಕ್ಕೆ ಬಂದ ನಂತರ ನಾವು ಶುಗರನ್ನು ಸೇರಿಸ್ಬೇಕಾಗುತ್ತೆ. ನಾನು ಬಾದಾಮಿಯನ್ನು ಪುಡಿ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್.
ಇದಕ್ಕೆ ಇವಾಗ ನಾನು 1/4 ಕಪ್ಪಷ್ಟು ಶುಗರನ್ನು ಸೇರಿಸ್ತಾಯಿದ್ದೀನಿ ಫ್ರೆಂಡ್ಸ್. 2 ಕಪ್ಪು ಹಾಲಿನ ಪುಡಿಗೆ 1/4 ಕಪ್ಪಷ್ಟು ಶುಗರನ್ನು ನಾನಿಲ್ಲಿ ಸೇರಿಸ್ತಾಯಿದ್ದೀನಿ. ಸೊ ನೋಡಿ, ಶುಗರನ್ನು ಸೇರಿಸಿದ ಮೇಲೆ ಇದು ಸ್ವಲ್ಪ ತೆಳುವಾಗುತ್ತೆ. ಇದು ಮತ್ತೆ ಡ್ರೈ ಆಗೋವರೆಗೂ ಅಂದರೆ ಗಟ್ಟಿ ಆಗೋವರೆಗೂ ನೀವು ತಿರುತ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್, ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ ನೋಡಿ, ಈ ಅದಕ್ಕೆ ಬರೋವರೆಗೂ ನೀವು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಹಾಗೆ ಒಂದು ಪಾತ್ರೆಗೆ ನಾನು ತುಪ್ಪವನ್ನು ಸವರಿಟ್ಟಿದ್ದೆ ಫ್ರೆಂಡ್ಸ್. ಈ ಮಿಶ್ರಣವನ್ನೆಲ್ಲ ಹಾಕಿ ನೋಡಿ, ಈ ಥರ ಸ್ಪೂನಿನಿಂದ ನಾನು ಎಲ್ಲ ಸಮ ಮಾಡಿ ಇದನ್ನು ಇವಾಗ 20 ಮಿನಿಟ್ಸ್ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಪ್ಲೇಟ್ ಮುಚ್ಚಿ ಫ್ರಿಜ್ಜಲ್ಲಿ 20 ಮಿನಿಟ್ಸ್ ಇಡಬೇಕಾಗತ್ತೆ. ಫ್ರಿಜ್ಜಲ್ಲಿ ಇಡೋದ್ರಿಂದ ಇದು ಬೇಗ ಡ್ರೈ ಆಗುತ್ತೆ ಅಂತ ನಾವು ಇಡ್ತಾಯಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಬಾಣಲಿಗೂ ಸಹ ಒಂದು ಸ್ವಲ್ಪನೂ ಅಂಟಿಲ್ಲ. ಸ್ವೀಟ್ ರೆಸಿಪಿ ಚೆನ್ನಾಗಾಗಿರುತ್ತೆ. ಸೊ ನೋಡಿ, ಫ್ರಿಜ್ಜಿಂದ ನಾನು ಈಗ ಆಚೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಗಟ್ಟಿಯಾಗಿದೆ. ಬೌಲಿಂದ ನಾವು ಪ್ಲೇಟ್ಗೆ ಶಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಒಂದೇ ಒಂದು ನಿಮಿಷ ನಾವು ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ. ಗ್ಯಾಸ್ ಮೇಲೆ ಇಟ್ಟರೆ ಅದರಷ್ಟಕ್ಕೆ ಅದೇ ನೀವು ಪ್ಲೇಟ್ಗೆ ಹಾಕಿದ್ರೆ ಬೇಗ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಈ ಸ್ವೀಟ್ ರೆಸಿಪಿಯನ್ನು ನಾನು ಚಾಕುವಿನಿಂದ ಕಟ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ನಾನು ಒಂದು ಸ್ಪೂನಿಂದ ತೆಗೆದುಬಿಟ್ಟು ಬೇರೆ ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ತುಂಬ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಸ್ವೀಟ್ ರೆಸಿಪಿ ಅಂತೂ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬರೀ 3 ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಸ್ವೀಟ್ ರೆಸಿಪಿ ಮಾಡಿದ್ದೀವಿ. ಯಾವ ರೀತಿ ಬಂದಿದೆ ನೋಡಿದ್ರಲ್ಲ, ತುಂಬ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ಸೊ ನೋಡಿ, ನಮ್ಮ ಯಜಮಾನರು ಇವಾಗ ಟೇಸ್ಟ್ ಮಾಡಿ ನಿಮಗೆ ಹೇಳ್ತಾರೆ. ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು ಫ್ರೆಂಡ್ಸ್. ನಾವು ಅಡುಗೆ ಮಾಡಿದಾಗ ಈ ಥರ ಸೂಪರಾಗಿ ಬಂದಿತ್ತು ಅಂತ ಹೇಳಿದಾಗ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ನಮಗೂ ತುಂಬ ಖುಷಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್